ಎಸ್ ಮತ್ತು BJP ಅಭ್ಯರ್ಥಿಯಾಗಿ ಯೋಗೇಶ್ವರ್ ಅವರು ಸ್ಪರ್ಧೆ ಮಾಡಿದ್ರೆ ಗೆಲುವು ನಿಶ್ಚಿತ ಅಂತ. DK ಶಿವಕುಮಾರ್ ಒಕ್ಕಲಿಗ ನಾಯಕರು, ಈಗೊಂದು ಅವಕಾಶ ಇದೆ, ಅವರಿಗೆ ಮುಖ್ಯಮಂತ್ರಿ ಆಗುವಂಥ ಅವಕಾಶ ಇದೆ. ದೇವೇಗೌಡರು ಪಾಯ ಹಾಕ್ಬಿಟ್ಟು ಶಾಸನ ಮಾಡ್ಕೊಂಡ್ರಲ್ಲ, ಇವನು ಶೋಭನೆ ಮಾಡ್ಕೊಂಡ ಅಷ್ಟೇ. ಯೋಗೇಶ್ವರ ಆಗ್ಬೋದು, ಇಲ್ಲ ನಿಖಿಲ್ ಆಗ್ಬೋದು, ಇಬ್ಬರು ಒಂದು ಬನಾವಟ್ ಇದಾದರೆ ಗೆಲ್ತಾರೆ. ಯೋಗೇಶ್ವರ ಅವರ ಕಾಂಗ್ರೆಸ್ಗೆ ಬಂದುಬಿಟ್ರೆ ಆ ಕಡೆನೇ ಒಲವು ಜಾಸ್ತಿ. ಸರ್ಕಾರ ನಮ್ದಲ್ಲ, ಬಡವ್ರದಲ್ಲ, ಎಲ್ಲ ಪುಣ್ಯವಂತರಿಗೆ ಸರ್ಕಾರ. ನಾನೀಗ ಕೃಷ್ಣಾಪುರ ಗ್ರಾಮದಲ್ಲಿದ್ದೇನೆ. ಇಲ್ಲಿನ ಜನರನ್ನು, ಮತದಾರ ಪ್ರಭುಗಳನ್ನು ನಾನು ಮಾತನಾಡಿಸ್ತಾ ಹೋಗ್ತೀನಿ. ಒಬ್ಬರು ಹಿರಿಯರಿದ್ದಾರೆ. ಸರ್ ನಮಸ್ಕಾರ, ನಿಮ್ಮ ಹೆಸರು? ರಾಜಗೌಡ ಅಂತ ಸರ್. ಈಗ ಬೈ ಎಲೆಕ್ಷನ್ ಬಂತು ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರಕ್ಕೆ. ಯಾರು ಅಭ್ಯರ್ಥಿ ಆದರೆ ಒಳ್ಳೆಯದು? ಇಲ್ಲಿಗೆ ಯೋಗೇಶ್ವರ ಆದರೆ ಒಳ್ಳೆಯದು. ಯೋಗೇಶ್ವರು. ಯಾಕೆ ಯೋಗೇಶ್ವರು? ಈ ನೀರೊಂದು ಎಲ್ಲ ಇದು ಮಾಡವ್ರೆ ಈ ಸರಿ. ಇನ್ನು ಅವರು ಮೊದಲೆಲ್ಲ ದೇವೇಗೌಡರೆಲ್ಲ ಮಾಡಿದರು. ಈಗ ಯೋಗೇಶ್ವರ ಅವರು ಮೊದಲೇ ಎತ್ತಿನೀರು ನೀರವರಿಗೆ ಒಳ್ಳೆ ಇದು ಮಾಡವ್ರೆ. ಈಗ ಅವರಾದರೆ ಒಳ್ಳೆಯದು. ಈಗ ಕುಮಾರಸ್ವಾಮಿ ಅವರು ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಟಿಕೆಟ್ ಕೊಡಬೇಕು ಅಂತಿದ್ದಾರೆ. ಇಲ್ಲಾಂದರೆ ಅವರ ಸಹೋದರಿ ಇದ್ದಾರಲ್ಲ, ಡಾಕ್ಟರ್ ಮಂಜುನಾಥ್ ಅವ್ರ ವೈಫು ಅನಸೂಯ ಅವರು, ಅವ್ರಿಗೆ ಟಿಕೆಟ್ ಕೊಡಬೇಕು ಅನ್ನೋ ಮಾತಿದೆ. ಸೊ ಅವ್ರಿಗೆ ಕೊಟ್ಟರು ಒಳ್ಳೇದಾ ಅಥವಾ ಏನು CP ಯೋಗೇಶ್ವರ್ ಅವ್ರಿಗೆ ಕೊಡಬೇಕಾ? ಈಗ ಅವರು ಎರಡು ಪಾರ್ಟಿ ಒಂದಾಗಿದೆ, JDS BJP ಎರಡೂ ಇದು ಮಾಡ್ಕೊಂಡು, ಈಗ ಅವ್ರು ಮಾಡ್ಕೊಂಡ್ರು ಒಳ್ಳೆಯದೇ, ಇವ್ರು ಮಾಡ್ಕೊಂಡ್ರು ಒಳ್ಳೆಯದೇ. ಇಬ್ಬರು ಅನುವರಿಯಿಂದ ಯಾರೋ ಒಬ್ಬರು ಮಾಡ್ಕೊಂಡ್ರೆ ಗೆಲ್ಲೋದಕ್ಕೆ ಖಚಿತ, ಗೆಲ್ತಾರೆ. ಇಲ್ಲ ಯೋಗೇಶ್ವರ ಆಗ್ಬೋದು, ಇಲ್ಲ ನಿಖಿಲ್ ಆಗ್ಬೋದು, ಇಬ್ಬರು ಒಂದು ಬನಾವಟ್ ಇದಾದರೆ ಗೆಲ್ತಾರೆ ಸರ್. ಈಗ DK ಶಿವಕುಮಾರ್ ಸಿಕ್ಕಾಪಟ್ಟೆ ಓಡಾಡ್ತಿದ್ದಾರೆ, ಈ ಕಡೆ ಎಲ್ಲ ಬಂದಿದ್ರಂತೆ ಮೊನ್ನೆ. ಸೊ ನಾವು ಗೆಲ್ತೀವಿ ಅಂತೆಲ್ಲ ಅಂತಿದ್ದಾರೆ. ಅವರೇ ನಿಲ್ಬೋದು, ಇಲ್ಲ DK ಸುರೇಶ್ ನಿಲ್ಬೋದು, ಇಲ್ಲಾಂದರೆ ರಮ್ಯಾ ಅವ್ರನ್ನ ನಿಲ್ಲಿಸೋ ಚಾನ್ಸಸ್ ಇದೆಯಂತೆ. ಹಾಗೇನಾದರೂ ಮಾಡಿ ವೋಟ್ ಡಿವೈಡ್ ಮಾಡ್ಬೋದಾ ಇವರು ಅಂತ? ಸಾಧ್ಯವಾಗಲ್ಲ, ನೋಡ್ಬೇಕು ಸರ್. ಅಲ್ಲಿ ಅವ್ರಿಗೆ ಸಾವಿರ ಓಟು ಮತ ಜಾಸ್ತಿ ಇದೆ ಅಂತ ಅನ್ನೋದಕ್ಕೆ JDS ಇಂದ ಇಲ್ಲ ಯೋಗೇಶ್ವರ ನಿಂತ್ಕೋಬೋದು, ಇಲ್ಲ ನಿಖಿಲ್ ನಿಂತ್ಕೋಬೋದು, ಗೆಲ್ಲೋದು ಖಚಿತ ಸರ್. ಓಕೆ, ಈಗ ಬೈ ಎಲೆಕ್ಷನ್ ಬಂತು ನಿಮ್ಮ ಚನ್ನಪಟ್ಟಣ ಕ್ಷೇತ್ರಕ್ಕೆ. ಸೊ ಯಾರು ಅಭ್ಯರ್ಥಿ ಆದರೆ ಒಳ್ಳೆಯದು? ನಮಗೆ ಕುಮಾರಸ್ವಾಮಿ ಆದರೆ ಒಳ್ಳೇದು. ನಮಗೆ ಈಗ ಕುಮಾರಸ್ವಾಮಿ ಅವರು ರಾಜೀನಾಮೆ ಕೊಟ್ಟಾಗಿದೆ. ಇಲ್ಲಿ ಅವ್ರ ಬದಲಾಗಿ ಅವ್ರ ಮಗ ನಿಲ್ಬೋದು, ಇಲ್ಲ ಅವರ ಸಹೋದರಿ ನಿಲ್ಬೋದು, ಇಲ್ಲಾಂದರೆ CP ಯೋಗೇಶ್ವರ್ ನಿಲ್ತಾರೆ ಅನ್ನೋ ಮಾತಿದೆ. ನಾವು ಅವರು ಪಕ್ಷದಲ್ಲಿ ಎರಡು ಸಮ್ಮಿಶ್ರ ಸರ್ಕಾರ ಅಲ್ವೇ, ಆದರೂ CP ಯೋಗೇಶ್ವರ್ಗೆ ಹಾಕೋದು ನಾವು. ಈಗ ಕುಮಾರಸ್ವಾಮಿ ಅವರು ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ನಿಲ್ಲಿಸಬೇಕು, ಇಲ್ಲ ಅವ್ರ ಸಹೋದರಿಯನ್ನು ನಿಲ್ಲಿಸಬೇಕು, CP ಯೋಗೇಶ್ವರ್ ಬೇಡ ಅಂತಿದಾರಂತೆ. ನಮ್ಮ ಒಟ್ಟಿನಲ್ಲಿ ಕುಮಾರಣ್ಣ ಯಾರಿಗೆ ಇದು ಮಾಡ್ತಾರೆ ಅವ್ರಿಗೆ ಅವ್ರ ಕಡೆಗೆ ಸಪೋರ್ಟ್ ಆಗಿ ಮಾಡ್ತೀವಿ. ಯಾರ ಕಡೆ ಪಕ್ಷ ನಿಂತ್ಕೊಳ್ಳಿ, ಸಮ್ಮಿಶ್ರ ಸರ್ಕಾರಲ್ಲಿ ಯಾವುದರಲ್ಲಿ ಅವ್ರಿಗೂ ಇದು ಮಾಡ್ತೀವಿ ನಾವು. ಈಗ DK ಶಿವಕುಮಾರ್ ಸಿಕ್ಕಾಪಟ್ಟೆ ಓಡಾಡ್ತಿದಾರಂತ ಈ ಕಡೆ. ಹೌದು ವರ್ಕೌಟ್ ಆಗುತ್ತಾ? ಹೇಳೋಕ್ಕಾಗಲ್ಲ, ಜನದ ಮೇಲೆ ಡಿಪೆಂಡ್ ಆಗುತ್ತೆ ಸರ್. ಅದೆಲ್ಲ ಏನು ಮಾಡೋಕ್ಕಾಗಲ್ಲ. JDS ಸರ್ಕಾರ ಇರೋದ್ರಿಂದ, ಕುಮಾರಣ್ಣ ಇರೋದ್ರಿಂದ ಏನು ಹೇಳೋಕ್ಕಾಗಲ್ಲ. ಯಾಕೆಂದರೆ DK ಶಿವಕುಮಾರ್ ಅವ್ರಿಗೆ ಅಲ್ಲಿ ಅವ್ರಿಗೂ ಐತೆ, ಅವ್ರಿಗೂ ಅಲೆ ಇದೆ. 50-50 ಆಗ್ಬೋದು ನನ್ನ ಪ್ರಕಾರ. CP ಯೋಗೇಶ್ವರ್ಗೂ ಇದೆ, ಅವ್ರಿಗೂ ಇದೆ. ಕೆಲವರು ಹೇಳ್ತಿದ್ದಾರೆ DK ಶಿವಕುಮಾರ್ ಅವ್ರಿಗೆ ಈಗ ಚನ್ನಪಟ್ಟಣದ ಮೇಲೆ ಪ್ರೀತಿ ಬಂದ್ಬಿಡ್ತಾ ಅಂತ. ಅದೇನೇ ಈಗ ಕನಕಪುರ ಕ್ಷೇತ್ರ ಐತೆ ಅವ್ರದ್ದು, ಈಗ ಚನ್ನಪಟ್ಟಣ ಬಂದಿರೋದ್ರಿಂದ ಅದೇ ಸರ್ ಹೇಳೋಕ್ಕಾಗಲ್ಲ ಸರ್. ಜನಗಳು ಯಾವ ಥರ ಅಂತ ಹೇಳೋಕ್ಕಾಗಲ್ಲ. 50-50 ಇರುತ್ತೆ ನನ್ನ ಪ್ರಕಾರ ಅಷ್ಟೇ. ಈಗ ಅಕಸ್ಮಾತಾಗಿ CP ಯೋಗೇಶ್ವರ್ ಅವರು ಟಿಕೆಟ್ ಕೊಡದೆ ನಿರಾಸೆ ಆಗಿ ಸಿಟ್ಟಿನಿಂದ ಕಾಂಗ್ರೆಸ್ ಸೇರ್ಪಡೆಗೊಂಡ್ಬಿಟ್ರೆ ಏನು ಹೆಂಗಾಗುತ್ತೆ ಅಂತ ಇಲ್ಲಿ ಅದು ಹೇಳೋಕ್ಕಾಗಲ್ಲ ನಾವು. ಜನ ಯಾಕಂದ್ರೆ ಇದು CP ಯೋಗೇಶ್ವರ್ ಅವರು ಮೊದಲೇ 4-5 ಸಲ ಶಾಸಕರಾಗಿದ್ರು. ಇಲ್ಲಿ ಮಧ್ಯೆ ಏನಾದ್ರು ಇವ್ರು ಆ ಕಡೆ ಏನಾರು ಹೋದರೆ ಸ್ವಲ್ಪ ಹತ್ತಾಗೇನು ಕಾಂಗ್ರೆಸ್ ಸೇರ್ಕೊಂಡು ಹತ್ತಾಗೋಯ್ತದೆ. ಹಂಗೆ DK ಕಡೆನೇ ಇದಾಗೋಯ್ತದೆ. CP ಯೋಗೇಶ್ವರ ಅವರ ಕಾಂಗ್ರೆಸ್ಗೆ ಬಂದುಬಿಟ್ರೆ ಆ ಕಡೆನೇ ಒಲವು ಜಾಸ್ತಿ ಆಗುತ್ತೆ. DK ಶಿವಕುಮಾರ್ ಅವರು ಇದೇ ಇರಲ್ಲ. ಆಗ ಈಗ ಅಭ್ಯರ್ಥಿ ಯೋಗೇಶ್ವರ ಆಗಿರೋದ್ರಿಂದ ಈಗ ಅವ್ರಿಗೆ ಕಣಕ್ಕಿಳಿಸ್ತಾ ಇರೋದು ಕುಮಾರಸ್ವಾಮಿ ಅವರು, ಅವ್ರನ್ನೇ ಕಣಕ್ಕಿಳಿಸ್ತಾ ಇರೋದು. CP ಯೋಗೇಶ್ವರ ಅವ್ರಿಗೆ ಎಲ್ಲ ಸಪೋರ್ಟ್ ಮಾಡ್ತೀವಿ ನಾವು. ಗೆಲ್ಲೋದಾದ್ರೆ NDA ಅಭ್ಯರ್ಥಿಗಳೇ ಗೆಲ್ತಾರೆ. ಹಾಗಾದ್ರೆ ಪಕ್ಕ NDA ಅಭ್ಯರ್ಥಿಗಳೇ ಗೆಲ್ತಾರೆ. ಚುನಾವಣೆ ಬರ್ತಿದೆ ನಿಮ್ಮ ಕ್ಷೇತ್ರಕ್ಕೆ, ಯಾರ ಅಭ್ಯರ್ಥಿ ಆದರೆ ಒಳ್ಳೆಯದು? ನಮಗೆ ನಮ್ಮ ಶಿವಕುಮಾರ್ ಅಥವಾ DK ಸುರೇಶ್ ಸರ್ ಅವರು ಒಳ್ಳೆಯದು. ಅಂದರೆ ನೀವು ಕಾಂಗ್ರೆಸ್ ಸಪೋರ್ಟ್ರು? ಕಾಂಗ್ರೆಸ್ ಸಪೋರ್ಟ್ ನಾವು. ಯಾಕೆ DK ಶಿವಕುಮಾರ್ ಅವರು ಆಗಬೇಕು? ಅಲ್ಲ, DK ಶಿವಕುಮಾರ್ ಒಕ್ಕಲಿಗ ನಾಯಕರು, ಈಗೊಂದು ಅವಕಾಶ ಇದೆ, ಅವರಿಗೆ ಮುಖ್ಯಮಂತ್ರಿ ಆಗುವಂಥ ಅವಕಾಶ ಇದೆ. ಅದರಿಂದ ನಾವು DK ಶಿವಕುಮಾರ್ಗೆ ಒಲವು ತೋರ್ತಾ ಇದ್ದೀವಿ. ಅದೇ ಜನ ಕೇಳ್ತಿದ್ದಾರೆ, ಇಷ್ಟು ದಿನ ಇಲ್ಲದ ಪ್ರೀತಿ ಈಗ ಬಂದುಬಿಡ್ತಾ DK ಶಿವಕುಮಾರ್ ಅವರಿಗೆ ಚನ್ನಪಟ್ಟಣದ ಮೇಲೆ, ಈಗ ಓಡಾಡ್ತಾ ಇದ್ದಾರಲ್ಲ ಅಂತ ಹೇಳಿ.
ಅಲ್ಲಲ್ಲ ಮಾಡಿದ್ದಾರೆ ಕೆಲಸ, ಯೋಗೇಶ್ವರ್ ಮಾಡಿದ್ದಾರೆ, ಕುಮಾರಸ್ವಾಮಿ ಅವರು ಮಾಡಿದ್ದಾರೆ, ಅದನ್ನು ಮಾತೇನಿಲ್ಲ. ಆದರೂ ಕುಮಾರಣ್ಣನು ಮುಖ್ಯಮಂತ್ರಿ ಆಗೋವನ್ನ 2 ಸಾರಿ ಈ ರಾಜ್ಯದ ಇದರ ಜಿಲ್ಲೆ ಒಳಗೆ ನಮ್ಮ ನಾಯಕರು, ನಮ್ಮ ಕ್ಷೇತ್ರದ ಪಕ್ಕ ಇವರು, ಅವರು ಒಂದು ಸಾರಿ ಮುಖ್ಯಮಂತ್ರಿ ಆಗಲಿ ನಮ್ಮ ಅಭಿಪ್ರಾಯ. ಗೆಲುವು ಅಷ್ಟು ಈಸಿನಾ ಕಾಂಗ್ರೆಸ್ನದ್ದು? ಯಾಕೆ ಅಂತ ಹೇಳಿದರೆ JDS ಮತ್ತು BJP ಒಂದಾಗ್ಬಿಟ್ಟಿದ್ದಾರೆ, 2 ಓಟ್ ಒಂದು ಕಡೆ ಹೋಗುತ್ತೆ, ಹಾಗಾಗಿ ಈಸಿನಾ? ಅಲ್ಲ ಈಜಿ ಅದು ಮತದಾರ ಇರೋದು ಈಜಿ ಏನು ಅಂತ ನಾವೇನು ಹೇಳೋಕ್ಕಾಗಲ್ಲ. ಮತದಾರ ಪ್ರಭು ಏನು ಮಾಡ್ತಾರೆ ಅದನ್ನ ಅಂತ ತೀರ್ಮಾನ ಆಗುತ್ತದು. ನಿಮಗೆ ಮಾತ್ರ ಕಾಂಗ್ರೆಸ್ಸೇ ಗೆಲ್ಲಬೇಕು? ಕಾಂಗ್ರೆಸ್ಸೇ ಗೆಲ್ಲಬೇಕು ಅಂತ ನಮ್ಮ ಈಗ ನಿಮ್ಮದು ಎಲೆಕ್ಷನ್ ಬರ್ತಿದೆ, ನಿಮ್ಮ ಕ್ಷೇತ್ರಕ್ಕೆ ಬೈ ಎಲೆಕ್ಷನ್ನು. ಯಾವ ಪಕ್ಷದಿಂದ ಯಾರು ಅಭ್ಯರ್ಥಿ ಆದರೆ ಒಳ್ಳೆಯದು? NDAಯಿಂದ ಒಮ್ಮತದ ಅಭ್ಯರ್ಥಿ ಆದರೆ ಒಳ್ಳೆಯದು. ಯಾರ ಹೆಸರು ಮುನ್ನೆಲೆಗಿದೆ? ಈಗ ಯೋಗೇಶ್ವರ್ ಹೆಸರು ಮುನ್ನೆಲೆಯಲ್ಲಿದೆ, ಅದರಿಂದ ಅವ್ರಿಗೆ ಕೊಡ್ಬೋದು ಅಂತ ನಾವು ಅಂದ್ಕೊಂಡಿದ್ದೀವಿ. NDA JDS ಮತ್ತು BJP ಅಭ್ಯರ್ಥಿಯಾಗಿ ಯೋಗೇಶ್ವರ್ ಅವರು ಸ್ಪರ್ಧೆ ಮಾಡಿದ್ರೆ ಗೆಲುವು ನಿಶ್ಚಿತ ಅಂತ. ಈಗ ನಿಖಿಲ್ ಕುಮಾರಸ್ವಾಮಿ ಹೆಸರು ಕೇಳಿ ಬರ್ತಿದೆ, ಜೊತೆಗೆ ಅನಸೂಯ ಅವ್ರ ಹೆಸರು ಕೇಳಿ ಬರ್ತಿದೆ. ನಮ್ಮ ನಾಯಕರು ಹೇಳಿದ್ದಾರೆ, ಯಾವುದೇ ಕಾರಣಕ್ಕೂ ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ರಾಜಕಾರಣಕ್ಕೆ, ಅವರು ಪಕ್ಷ ಸಂಘಟನೆಗೆ ಬಿಟ್ಟು ರಾಜಕಾರಣಕ್ಕೆ ತರಲ್ಲ ಅಂತ ಹೇಳಿದ್ದಾರೆ. ಅದರಿಂದ ಅವ್ರು ಬರೋ ಸಾಧ್ಯತೆ 100ಕ್ಕೆ 100 ಇಲ್ಲ. ಅದು ಈ ಅನಸೂಯ ಅವ್ರ ಸುದ್ದಿ ಅಂತೂ ಇಲ್ಲವೇ ಇಲ್ಲ, ಅಲ್ಲಿ ನಮ್ಮ ಪಾರ್ಟಿಯಲ್ಲಿ ಇಲ್ಲವೇ ಇಲ್ಲ. ಮೊನ್ನೆ ಒಂದು ಮೀಟಿಂಗ್ ಆಗುತ್ತೆ ಕುಮಾರಸ್ವಾಮಿ ಅವರು ಮತ್ತು ಇಲ್ಲಿನ ಪ್ರಮುಖ ಮುಖಂಡರ ಜೊತೆಗೆ, JDS ಮುಖಂಡರ ಜೊತೆಗೆ. JDS ಮುಖಂಡರು ಸಲಹೆ ಕೊಡ್ತಾರಂತೆ ಕುಮಾರಸ್ವಾಮಿಗೆ. ನಾವು ಭಾಗಿಯಾಗಿದ್ದೇವೆ. ಓಕೆ, ಕುಮಾರಸ್ವಾಮಿ ಅವರಿಗೆ ಸಲಹೆಯನ್ನು ಕೊಟ್ಟಿದ್ದೀರಿ ನೀವೆಲ್ಲ. ಯೋಗೇಶ್ವರ್ ಅವರಿಗೆ ಏನಾದರೂ ಕೊಟ್ಟರೆ ನುಂಗು ನೀರು ಕುಡಿದು ಬಿಡ್ತಾರೆ ಅನ್ನೋ ಮಾತೆಲ್ಲ ಕೇಳಿ ಬರ್ತಿದೆ. ಹೌದಾ? ಈ ರೀತಿಯಾಗಿ ಸಲಹೆ ಕೊಟ್ರ ನೀವು? ಇಲ್ಲ ಇಲ್ಲ ಇಲ್ಲ, ಸುಳ್ಳದು. ನೀವು ಯಾರಿಗೇ ಕೊಡಿ, ನಮ್ಮ NDA ಅಭ್ಯರ್ಥಿಯಾಗಿ ನಮ್ಮ ಚಿಹ್ನೆ ಮೇಲೆ ನೀವು ಅಭ್ಯರ್ಥಿನ ಹಾಕಬೇಕು ಅಂತ ಹೇಳಿದ್ವಿ ಹೊರತು ಪರ್ಟಿಕ್ಯುಲರಾಗಿ ಇಂಥ ವ್ಯಕ್ತಿ ಕೊಡಿ, ಇಂಥ ವ್ಯಕ್ತಿ ಕೊಟ್ಟರೆ ಈ ಪಾರ್ಟಿ ಹಾಳಾಗೋಗ್ತದೆ, ನಮ್ಮ ಪಾರ್ಟಿನ ಹಾಳು ಮಾಡಿಬಿಡ್ತಾರೆ ಅಂತ ಯಾರೂ ಅಲ್ಲಿ ಸಭೆಯಲ್ಲಿ ಚರ್ಚೆನೇ ಆಗಲಿಲ್ಲ. ಯಾಕೆಂದರೆ ನಾನು ಒಬ್ಬ ಸಭೆಯಲ್ಲಿ ಇದ್ದವನು. ಯಾವುದೇ ಅವೆಲ್ಲ ಸುಳ್ಳು ಮಾತು, ಅವೆಲ್ಲ ಹೇಳಿದ್ದೇನು ಕಾರ್ಯಕರ್ತರು ಹೇಳಿದ್ದು, ನೀವು ಯಾರಿಗಾರ ಕೊಡಿ, NDAಯಿಂದ ಒಮ್ಮತದ ಅಭ್ಯರ್ಥಿ ಕೊಡಿ, ಯೋಗೇಶ್ವರ್ ಅವ್ರನ್ನೂ ಗಣನೆಗೆ ತೊಗೊಂಡು ನೀವು ಅಭ್ಯರ್ಥಿನ ನಿಲ್ಲಿಸ್ಬೇಕು ಅಂತಲೇ ನಾವು ಸಭೆಯಲ್ಲಿ ನಮ್ಮ ಕಾರ್ಯಕರ್ತರೆಲ್ಲ ಒಕ್ಕೂರಲ್ಲಿಂದ ಮನವಿ ಮಾಡಿದ್ದೀವಿ ನಾವು. ಇನ್ನೊಂದು ಕಡೆ ಕಾಂಗ್ರೆಸ್ನವರು ಕೂಡ, ಅಂದರೆ DK ಶಿವಕುಮಾರ್ ಆದಿಯಾಗಿ ಎಲ್ಲ ಘಟಾನುಘಟಿ ನಾಯಕರು ಬರ್ತಿದ್ದಾರೆ. ಚನ್ನಪಟ್ಟಣ ತಮ್ಮ ಕೈವಶ ಮಾಡ್ಕೊಳ್ಬೇಕು ಅಂತ. ಸಾಧ್ಯನಾ ಅವ್ರಿಗೆ? ಅದು ಅವ್ರದ್ದು ಒಂದು ಆಶಾ ಗೋಪುರ ಇಟ್ಕೊಂಡಿದ್ದಾರೆ. ಅವ್ರು ಮಾಡ್ತಾ ಇರೋದೆಲ್ಲ ಈಗೇನೋ ಸಭೆಗಳು ಮಾಡ್ತಾ ಇದ್ದಾರಲ್ಲ, 1 ವರ್ಷದ ಮೇಲಾಯಿತು ಅವ್ರು ಸರ್ಕಾರ ಬಂದು. ಇಲ್ಲಿವರೆಗೂ ಚನ್ನಪಟ್ಟಣ ತಾಲೂಕು ಹೇಗಿದೆ ಅಂತಲೂ ನೋಡದೇ ಇರೋಂಥ ಜನ ಈಗ ಬಂದು ಅರ್ಜಿ ಕೊಡ್ತಾರೆ, ವಸತಿ ಕೊಡ್ತೀವಿ, ಸೈಟ್ ಕೊಡ್ತೀವಿ, ಮನೆ ಕಟ್ಕೊಳ್ಲಿಕ್ಕೆ ನಿಮ್ಗೆ ಹಣ ಕೊಡ್ತೀವಿ ಅಂತೆಲ್ಲ ಹೇಳಿ ಈಗ ಅವ್ರ ಅರ್ಜಿಗಳನ್ನ ಆಹ್ವಾನ ಮಾಡಿದ್ದಾರೆ. ಅವ್ರದ್ದೇ ಸರ್ಕಾರ ಇದ್ದಾಗ ಯಾರು ಅವ್ರನ್ನ ಹಿಡ್ಕೊಂಡಿದ್ದವ್ರು ಯಾರು? ಈಗ ಅವರೇ ನೀವು ಒಂದೊಂದು ಪಂಚಾಯತಿಗೆ ಇಷ್ಟಿಷ್ಟು ಮನೆ ಅಂತ ಬಿಡುಗಡೆ ಮಾಡಿದರೆ ನಾವೇನು ಫಲಾನುಭವಿಗಳು ತೊಗೊಳ್ತಿದ್ರು. ಇವ್ರು ಇವತ್ತು ಬಂದು ಅರ್ಜಿ ಕೊಡ್ತಾವಿ ಅಂದರೆ ಇದೆಲ್ಲ ಚುನಾವಣೆ ಗಿಮಿಕ್. ಇದು ಈ ಗಿಮಿಕ್ಕೆಲ್ಲ ಚನ್ನಪಟ್ಟಣ ತಾಲೂಕಲ್ಲಿ ಕಾಂಗ್ರೆಸ್ನವ್ರ ಗಿಮಿಕ್ಕು ನಡೆಯೋದಿಲ್ಲ. ಇದಕ್ಕೆ ತಕ್ಕ ಉತ್ತರನ ಮತದಾರ ಕಲಿಸ್ಕೊಡ್ತಾನೆ ಚುನಾವಣೆಯಲ್ಲಿ. ಈಗೇನಾಗ್ತದೆ, ಇವರು ಇಲ್ಲಿ ಒಂದು ಸಂಘಟನೆಗಳನ್ನ ಮಾಡಿ ಹಿಂದೂ ಮತ್ತು ಮುಸಲ್ಮಾನರನ್ನ ಎತ್ಕಟ್ಟಿ ರಾಜಕಾರಣ ಮಾಡಿ ಇದೊಂದು ಈ ಹೋದ ಚುನಾವಣೆ ಏನು MP ಚುನಾವಣೆಯಲ್ಲಿ ಏನು ಮತ ಗಳಿಸಿದ್ದಾರೆ, ಆ ಮತ ಈ ಚುನಾವಣೆಯಲ್ಲಿ ಬರಲ್ಲ ಅಂತ ನಮ್ಮ ಅಭಿಪ್ರಾಯ. ಅಂದರೆ ಯಾರು ಗೆಲ್ಬೋದು ಅಥವಾ ಯಾರು ಅಭ್ಯರ್ಥಿ ಆದರೂ ಒಳ್ಳೇದು ನಿಮಗೆ? ನಮಗೆ ಯೋಗೇಶ್ ಅಭ್ಯರ್ಥಿ ಆದರೆ ಒಳ್ಳೆಯದು. ಯಾಕೆ ಯೋಗೇಶ್ವರ್ ಅವರು? ಹೌದು, ಇವಾಗ ನೀರು ಬಿಟ್ಟವ್ರೆ, ನಾವೆಲ್ಲ ಅನುಕೂಲ ಆಗಿದೆ. ದೇವೇಗೌಡರು ಡ್ರಾ ಮಾಡಿದರು, ಆದರೆ ಯೋಗೇಶ್ ಅವರು ಮಾಡಿದ್ರು. ಈಗ ಅದಕ್ಕೋಸ್ಕರ ಅವರಾದರೆ ಕಾಂಗ್ರೆಸ್ನವ್ರು ಗೆಲ್ತಾರಾ ಇಲ್ಲಿ? ಅದನ್ನು ಹೇಳೋಕ್ಕೆ ಸಾಧ್ಯವಿಲ್ಲ. ಅವ್ರದ್ದು ಅವ್ರ ಚುನಾವಣೆಗೆ ಅವ್ರು ಇಟ್ಕೊಂಡವ್ರೆ, ಮಾಡ್ಬೋದು. ಅವರು ನಮ್ಮದು ನಾವು ಮಾಡ್ತಾಯಿರ್ತೀವಿ. ಈ ಕ್ಷೇತ್ರದಲ್ಲಿ ಬೈ ಎಲೆಕ್ಷನ್ ಬರುತ್ತೆ ಇವಾಗ. ಬೈ ಎಲೆಕ್ಷನಲ್ಲಿ ಯಾರು ನಿಲ್ಲಬೇಕು? ಯಾರು ನಿಲ್ಲಬೇಕು ಅಂತ ನಮ್ಗೆ ಗೊತ್ತಾಗೋದಕ್ಕಾರಪ್ಪ. ಈಗ ಕುರು ಕೇಳ್ಕೋಬೇಕು, ನಮ್ಮಂಥವ್ರಿಗೆ ಏನು ಗೊತ್ತಾಗೋದಿಲ್ಲ. ನೋಡಿ, ಈಗ ಮೈತ್ರಿ ಮಾಡ್ಕೊಂಡಿದ್ದಾರೆ BJP ಮತ್ತು JDSನವರು ಅಲ್ವಾ. CP ಯೋಗೇಶ್ವರ್ ಅವ್ರು ನಿಲ್ತಾರಂತೆ. ಆಮೇಲೆ ತಿರುಗಿ DK ಎತ್ಕೊತಾ ಇರ್ತಾರೆ. ಅವ್ರಿಗೆ ಸೇರಿದ್ದು ಯುವಕರು ಏನು ಹೇಳ್ತಾರೆ ಅದಂತೆ ನಮ್ಗೆ ನಡೆದದೀಗ. ನೀವು ಮುಂಚೆಯಿಂದ ಯಾರಿಗೆ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀರಿ? ನಾವು ಯಾರೋ ಒಳ್ಳೆ ಕೆಲಸ ಮಾಡೋ ತಾಲೂಕೆ ಹಂಗೆ ಮಾಡ್ತಿದ್ದೋ. ಈಗ ದೇವೇಗೌಡರು ಡ್ಯಾಮ್ ಕಟ್ಟಿಸಿದ್ರು, CP ಯೋಗೇಶ್ವರ್ ನೀರು ಬಿಟ್ಟಿದ್ದಾರಂತೆ. ಹೆಂಗೆ ಈಗ ಮತ್ತೆ? ದೇವೇಗೌಡ್ರದಲ್ಲ ಮರ್ತೇ ಬಿಟ್ರು. ಆಯಿತು, ಡ್ರಾಮ್ ಕಟ್ಟೋದು. ಡ್ರಾಮ್ ಕಟ್ಟಿದ್ರೆ ಈಗ ನೀರು ಇಲ್ಲ, ಏನು ಗೋವಿಂದ ಇಲ್ಲಿ ಎತ್ಕೋಬೇಕಾಗಿರಲ್ಲ ನಮ್ಮ ತಾಲೂಕು. ಈಗ ಯೋಗೇಶ ನೀರು ಬಿಟ್ಟ, ಅವನ ವಸಿ ನಡೀತು. ಈ ಕುಮಾರಸ್ವಾಮಿ ವಸಿ ಅದು ಇದು ರೋಡ್ ಕೆಲಸ ಅವು ಇವು ವಸಿ ಮಾಡ್ದ, ಅವನ ವಸಿ ನಡೀತು. ಈಗೇನೋ DK ನಿಂತ್ಕೊತೀನಿ ಅಂತ ಹೇಳ್ತಾವ್ರೆ ಅಂತ ಮಾತಾಡ್ತಾವ್ರೆ. ಕಾಂಗ್ರೆಸ್ಸಿಂದ DK ಶಿವಕುಮಾರ್ ನಿಲ್ತಾರೆ ಅಂತ ಹೇಳ್ತಿದ್ದಾರೆ. ಅವ್ರು ನಿಂತರೆ ಗೆಲ್ತಾರ ಇಲ್ಲಿ? ಅವ್ರ ಕಷ್ಟ ಅದೇ. ಹೇಗೇಶ್ ನಿಂತ್ಕೊಂಡು ಹೇಗೇಶ್ ಅಂತ ಜಾಸ್ತಿ. ಹೇಗೇಶ್ ಫೈಟ್ ಆರೇ ಆಗಲಿ ಆಗಲಿ, ಇವೆರಡು ಒಂದಾಗೋದ್ರೆ ಸರಿ, ಕಷ್ಟ ಅದಲ್ಲ. DK ಶಿವಕುಮಾರ್ ಅವರು ಸಿಕ್ಕಾಪಟ್ಟೆ ಓಡಾಡ್ತಿದ್ದಾರೆ ಗೆಲ್ಲಬೇಕು ಅಂತ ಹೇಳಿ. ಆದರೆ ನೀವು ಹೇಳ್ತಿದ್ರಿ ಅವ್ರು ಗೆಲ್ಲಲ್ಲ, ಅಷ್ಟು ಈಸಿ ಇಲ್ಲ ಅಂತೇಳಿ. ಯಾಕೆ ಕಷ್ಟ ಆಗುತ್ತೆ?
ಕಷ್ಟ ಇಲ್ಲ, 2 ಪಕ್ಷ ಒಂದಾದವಲ್ಲ ಅವು, ಅದರಿಂದ ಸ್ವಲ್ಪ ಇವರು ಈ ನಮ್ಮ ತಾಲೂಕಲ್ಲಂತ ಏನು ಇದು ಕಾಣಲಿಲ್ಲ, ಅಲ್ಲಿ ಇದು ಮಾಡ್ತಾರೆ. ಅದರಿಂದ ಇನ್ನೇನು CP ಯೋಗೇಶ್ವರ್ ನಿಂತ್ರೆ ಗೆಲ್ತಾರ? ಗೆಲ್ತಾರೆ. ನಿಖಿಲ್ ಕುಮಾರಸ್ವಾಮಿ ನಿಲ್ಲಿಸ್ಬೇಕು ಅನ್ಕೊಂಡ್ರಂತೆ ಕುಮಾರಸ್ವಾಮಿ ಅವರು. ಅದು ಗೊತ್ತಿಲ್ಲ ನನಗೆ, ಒಟ್ಟಿನಲ್ಲಿ ಯಾರು ಗೆಲ್ತಾರೆ ಅವರು. ಬೈ ಎಲೆಕ್ಷನ್ ಬಂತು ನಿಮ್ಮ ಕ್ಷೇತ್ರಕ್ಕೆ, ಉಪಚುನಾವಣೆ, ಯಾರು ಅಭ್ಯರ್ಥಿ ಆಗ್ಬೇಕು ನಿಮಗೆ? ಯಾವ ಒಟ್ಟಿನಲ್ಲಿ ನಾವು ಹತ್ತೆಲ್ಲ ಅಭ್ಯಾಸಕ್ಕೆ ನಾವು ಹೋಗೋದಿಲ್ಲ. ಕೇಳಿ ಹೇಳ್ತೀನಿ, ಯಾವುದು ಜ್ಞಾನ ಬರ್ತದೆ ಅದಕ್ಕೆ ಹಾಕ್ಬಿಟ್ಟು ನಾವು ರಾಜಕೀಯ ಪಾಚೆ ನಾವು ಉಳಿದೆ. ಬಂದಿದ್ದಕ್ಕೆ 6 ಗಂಟೆಗೆ ಬಂದರೆ ತಿರ್ಗಿ 6 ಗಂಟೆಗೆ ಹೋಗೋದು. ಯಾವುದು ಅಭಿವೃದ್ಧಿ ಆಯ್ತದ ಅದಕ್ಕೆ ಹಾಕ್ಬಿಡೋದು ಅಷ್ಟೇ, ಇನ್ನೇನು ಇಲ್ಲ ನಂದು. ಈಗ CP ಯೋಗೇಶ್ವರ್ ಅವ್ರ ಹೆಸರು ಕೇಳಿ ಬರ್ತಿದೆ. ಬರ್ತದೆ, ಎಲ್ಲ ಬರ್ತಾರೆ, ಎಲ್ಲ ಬರ್ದೆ ನನಗೇನು ಕೊಡ್ತಾರೆ. ಅವ್ರಿಗೆ ಎಲ್ಬಿಟ್ಟು ಗೇಯಬೇಕು, ಸಂಪಾದನೆ ಮಾಡಬೇಕು, ಇನ್ನಂತ ಬಡ್ಡಿ ಅವ್ನಿಗೆ ಕೊಡಬೇಕು ಅಷ್ಟೇ. ಬಡ್ಡಿ ಸಾಲ ಮಾಡಿ ಕೊಡಲೇಬೇಕು. ಏನಪ್ಪ, ಈಗ ಯಾಗ ಸರ್ಕಾರ ಹೋದ್ರೆ ನೀನು ಯಾರು ಹೋಗಯ್ಯ ಅಂತಾರೆ ಅಲ್ವಾ? ಯಾವ್ದಾರ ಗ್ರ್ಯಾಂಟ್ ಮಾಡ್ಕೊಂಡ್ರೆ ಒಳ್ಳೆ ಯಾವುದೋ ಪಿಲ್ಲೆ ಪ್ಯಾಂಟು ಹಾಕೋತಾರಲ್ಲ ಅವರು ಕೊಡ್ತಾರೆ, ನಮಗೆ ಕೊಡ್ತಾರೆ. ದುಡ್ಡು ಇಸ್ಕೊತಾರೆ, ಹೇಳ್ಬಿಡ್ತಾರೆ ಇಂಥವ್ರು ಕೊಡಬೇಡ ಅಂತ. ಏನು ಮಾಡ್ತೀಯ? ಈಗ ನಾವು ತಲೆ ದಾಟ್ಕೊಂಡು ಬರೋದು, ಕೊಡಲಿಲ್ಲ ಈ ಬಡ್ಡಿ ಮಕ್ಕಳು ನಮಗೆ ಹೋಗಪ್ಪ ಅಂದ್ಬಿಟ್ಟು ಬಂದ್ಬಿಡೋದು ಅಷ್ಟೇ. ಇದೇ ವ್ಯವಸಾಯನೇ ನಮ್ಮದು, ಇನ್ನೇನೂ ಇಲ್ಲ. ಸಂಬಳ ಇಲ್ಲ, ಗಿಂಬಳ ಇಲ್ಲ, ಕೊಟ್ಟೊಂದು ಕೊನೆ ಇದ್ದೊಂದು ಬುಡ ಅಷ್ಟೇ. ನೋಡಿ, ಈಗ 4 ತಿಂಗಳು ಸಂಬಳ ಬಡ್ಡಿ ಕೊಡಬೇಕು, ಹೋಯ್ತಾ ಕೇಳ್ತಾ ಅವನು. ಈಗ ನೋಡಿ CP ಯೋಗೇಶ್ವರ್ ನೀರೆಲ್ಲ ಬಿಟ್ಟಿದ್ದಾರಂತೆ ಡ್ಯಾಮ್ಗೆ. ಬಿಟ್ಟವ್ರೆ, ಇಲ್ಲ ಅಂದ ಸ್ವಾಮಿ, ಇಲ್ಲ ಅಂತಲ್ಲ, ಬಿಟ್ಟವ್ರೆ. ಈಗ ಅವನೇನು ತಪ್ಪು ಮಾಡಲಿಲ್ಲ. ಅವನು ಯಡಿಯೂರಪ್ಪ ಇವನು ದೇವೇಗೌಡರು ಪಾಯ ಹಾಕ್ಬಿಟ್ಟು ಶಾಸನ ಮಾಡಿ ಹೊಂಟೋದ. ಇವನು ಶೋಭನ ಮಾಡ್ಕೊಂಡ ಅಷ್ಟೇ. ಶ್ರೀಮಂತರಿಗೆ ಕೆಲಸ ಮಾಡಿದ್ರೆ ಬಡವನಿಗೆ ಏನು ಮಾಡ್ತಾ ಇದ್ದಾನೋ? ಯಾವ MLA ಬಂದರೂ ಮಾಡೋದಿಲ್ಲ. ಕುಮಾರಸ್ವಾಮಿ ಅವರು ಅಷ್ಟೇ, ಯೋಗೇಶ್ವರಿ ಅಷ್ಟೇ, ಇವನು ಶಿವಕುಮಾರ್ ಈಗ ಅಲ್ವಾ ಆಗ್ತಾ ಇರೋದು, ಈಗ ನಿಂತ್ಕೋತಾ ಇರೋದು. ಈಗ ಇವನು ಯಾರಪ್ಪ, ಕಾಂಗ್ರೆಸ್ನು ಯಾರು, ಅವನೇನು ಮಾಡೋನು? ಅದು ಹೆಂಗಸರಿಗೆ ಸಪೋರ್ಟ್ ಮಾಡ್ದ, ಹೋಗಿ ಬರೋಗೆ ಬಸ್ ಕಾಸಿಲ್ಲ ಅನ್ಲ. ಯಾಕೆ ಇಲ್ಲೇ ನೋಡಲಿ ಹೋಗಿ ಬಂದವೆ, ಈಗ ದನ ಕಟ್ಟಾಕಲಿಲ್ಲ, ಏನು ಮಾಡ್ತೀರಿ? ಬಿಸಿಲಲ್ಲಿ ದನ ಅವೆ. ಹಂಗೆ ಏನು ಮಾಡಿ, ಸರ್ಕಾರ ನಮ್ಮದಲ್ಲ, ಬಡವ್ರದಲ್ಲ, ಎಲ್ಲ ಪುಣ್ಯವಂತರದೇ ಸರ್ಕಾರ ಅಲ್ವಾ? ಈಗ ನೀವು ಬಂದರೆ ಯಾವ್ರೆ ಎತ್ತ ಅಂತ ಕೇಳ್ತೀರಿ ಅಲ್ವಾ? ಆ ವಾಚ್ಮೆನ್ ನಿಲ್ಲಿಸ್ಬಿಡ್ತಾನೆ ಅಲ್ಲಿ, ಯಾರ ಅವರಿಲ್ಲ ಬರಗ ಅಂತಾನೆ, ನಾವು ತಲೆ ತಾಡ್ಸ್ಕೊಂಡು ಬರೋದು. ಹಾಗೇನು ಮಾಡ್ತೀರಿ? ಅದು ಹೋಗೋದು ಇಲ್ವೇ, ಇವತ್ತು ಕೆಲಸ ಮಾಡೋದು ಇಲ್ವೇ, ಬಸ್ ಚಾರ್ಜು ಕೇಳ, ಏನು ಮಾಡ್ತೀರಿ? ಏನು ಮಾಡೋಕ್ಕಾಗೋಲ್ಲ. ಬಡವ್ರಿಗೆ ಏನು ಶಿವಸಂತೇನೂ ಇಲ್ಲ. ಯಾರು ಗೆದ್ದರೂ ಅಷ್ಟೇ, ನಮಗೇನು ಬಡವ್ರಿಗೆ ಯಾರಿಗೂ ಅನುಕೂಲ ಮಾಡ್ತಾಯಿಲ್ಲ. ಎಲ್ಲ ಪುಣ್ಯವಂತರಿಗೆ ಕೇಳು, 20 ಸತಿ ಇದೇ ಪಾತಿಗೆ ಹಾಕ್ತಾನೆ, 20 ಸತಿ ಕಡ್ಡಿ ಹಾಕ್ತಾನೆ, 20 ಸತಿ ಕಿತ್ತಾಕ್ತಾನೆ, ಅವನಿಗೆ ಅಭಿವೃದ್ಧಿ. 20 ಸತಿ ಸೊಸಿ ಹಾಕ್ತಾನೆ, ಅವನಿಗೆ ಅಭಿವೃದ್ಧಿ. ಯಾಕೆ ಆಳ್ಗಳು ನಿಂತ್ಕೊಂಡು ಈಗ ಹಾಕ್ತಾನಲ್ಲ, ಹಾಕ್ಬಿಟ್ಟವನೇ ಕಣ ದೊಡ್ಡ ಗೌಡ ಅನ್ನಿಸ್ಕೋದು ಅಷ್ಟೇ ಅಲ್ವಾ? ಆ ಥರ ಆಯ್ತಾ ಇದೆ ಸರ್ಕಾರ. ಏನೂ ನಮಗೆ ಬಡವರಿಗಿಲ್ಲ. ಬೇಕಾದ್ರೆ MLA ಬರೀ ಏನೇ ಬರೀ ಇದೇ ಮಾತನ್ನು ಹೇಳೋದು ನಾನು. ಯಾವ ತಾವು ಏನು ತಿಂತಾ ಇಲ್ಲ, ಎದೆ ಭೂಮಿತಾ ಜೈತೀನಿ, ಅನ್ನ ತಿಂತಾ ಇದ್ದೀನಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.